ಓಂ ಶಾಂತಿ. ದಿನಾಂಕ 5/7/2024. ಪ್ರಾತಃ ಮುರಳಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ನೆನಪಿನಿಂದಲೇ ಬ್ಯಾಟರಿ ಚಾರ್ಜ್ ಆಗುತ್ತದೆ, ಶಕ್ತಿ ಸಿಗುತ್ತದೆ, ಆತ್ಮ ಸತೋಪ್ರಧಾನವಾಗುತ್ತದೆ. ಆದ್ದರಿಂದ ನೆನಪಿನ ಯಾತ್ರೆಯಲ್ಲಿ ವಿಶೇಷ ಗಮನ ಹರಿಸಿ. ನೆನಪಿನಿಂದಲೇ ಬ್ಯಾಟರಿ ಚಾರ್ಜ್ ಆಗುತ್ತದೆ, ಶಕ್ತಿ ಸಿಗುತ್ತದೆ, ಆತ್ಮ ಸತೋಪ್ರಧಾನವಾಗುತ್ತದೆ. ಆದ್ದರಿಂದ ನೆನಪಿನ ಯಾತ್ರೆಯಲ್ಲಿ ವಿಶೇಷ ಗಮನ ಹರಿಸಿ. ಪ್ರಶ್ನೆ: ಯಾವ ಮಕ್ಕಳ ಪ್ರೀತಿ ಒಬ್ಬ ತಂದೆಯೊಂದಿಗೆ ಇದೆ, ಅವರ ಚಿಹ್ನೆ ಏನಾಗಿರುತ್ತದೆ? ಯಾವ ಮಕ್ಕಳ ಪ್ರೀತಿ ಒಬ್ಬ ತಂದೆಯೊಂದಿಗೆ ಇದೆ, ಅವರ ಚಿಹ್ನೆ ಏನಾಗಿರುತ್ತದೆ? ಉತ್ತರ: ಒಂದು ವೇಳೆ ಒಬ್ಬ ತಂದೆಯೊಂದಿಗೆ ಪ್ರೀತಿ ಇದೆ ಎಂದರೆ ತಂದೆಯ ದೃಷ್ಟಿ ಅವರನ್ನು ಸಂತೃಪ್ತಿಪಡಿಸುತ್ತದೆ. 2. ಅವರು ಪೂರ್ಣ ನಷ್ಟಮೋಹ ಆಗಿರುತ್ತಾರೆ. 3. ಯಾರಿಗೆ ಪಾರಲೌಕಿಕ ತಂದೆಯ ಪ್ರೀತಿ ಇಷ್ಟವಾಗುತ್ತದೆ, ಅವರು ಬೇರೆ ಯಾರದ್ದೇ ಪ್ರೀತಿಯಲ್ಲಿ ಸಿಲುಕಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. 4. ಅವರ ಬುದ್ಧಿ ಸುಳ್ಳು ಕಂಡದ ಸುಳ್ಳು ಮನುಷ್ಯರಿಂದ ಮುರಿದು ಹೋಗುತ್ತದೆ. ಬಾಬಾ ನಿಮಗೆ ಈಗ ಆ ರೀತಿ ಪ್ರೀತಿ ಕೊಡುತ್ತಾರೆ, ಅದು ಅವಿನಾಶಿ ಆಗುತ್ತದೆ. ಸತ್ಯಯುಗದಲ್ಲಿಯೂ ಸಹ ನೀವು ಪರಸ್ಪರದಲ್ಲಿ ಬಹಳ ಪ್ರೀತಿಯಿಂದ ಇರುತ್ತೀರಿ. ಓಂ ಶಾಂತಿ. ಪಾರಲೌಕಿಕ ತಂದೆಯ ಪ್ರೀತಿ ಈಗ ಒಂದೇ ಬಾರಿ ನೀವು ಮಕ್ಕಳಿಗೆ ಸಿಗುತ್ತದೆ. ಆ ಪ್ರೀತಿಯನ್ನ ಭಕ್ತಿಯಲ್ಲಿಯೂ ಬಹಳ ನೆನಪು ಮಾಡುತ್ತಾರೆ. ಬಾಬಾ, ನಿಮ್ಮದೇ ಪ್ರೀತಿ ಬೇಕಷ್ಟೇ. ನೀವು ಮಾತಾಪಿತಾ, ನಾವು ನಿಮ್ಮ ಮಕ್ಕಳಾಗಿದ್ದೇವೆ, ನೀವೇ ಸರ್ವಸ್ವ ಆಗಿದ್ದೀರಿ. ಒಬ್ಬರಿಂದಲೇ ಅರ್ಧ ಕಲ್ಪಕ್ಕಾಗಿ ಪ್ರೀತಿ ಸಿಗುತ್ತದೆ. ನಿಮ್ಮ ಈ ಆತ್ಮೀಯ ಪ್ರೀತಿಯ ಮಹಿಮೆ ಅಪಾರ ಆಗಿದೆ. ತಂದೆನೇ ನೀವು ಮಕ್ಕಳನ್ನು ಶಾಂತಿಧಾಮದ ಮಾಲೀಕ ಮಾಡುತ್ತಾರೆ. ಈಗ ನೀವು ದುಃಖಧಾಮದಲ್ಲಿದ್ದೀರಿ. ಅಶಾಂತಿ ಮತ್ತು ದುಃಖದಲ್ಲಿ ಎಲ್ಲರೂ ಕೂಗುತ್ತಾರೆ. ದಣಿ ಮಾಲೀಕ ಯಾರಿಗೂ ಇಲ್ಲ. ಆದ್ದರಿಂದ ಭಕ್ತಿ ಮಾರ್ಗದಲ್ಲಿ ನೆನಪು ಮಾಡುತ್ತಾರೆ. ಆದರೆ ನಿಯಮಾನುಸಾರವಾಗಿ ಭಕ್ತಿಯದ್ದು ಸಹ ಸಮಯ ಅರ್ಧ ಕಲ್ಪ ನಡೆಯುತ್ತದೆ. ಇದನ್ನಂತೂ ಮಕ್ಕಳಿಗೆ ತಿಳಿಸಿಕೊಡಲಾಗಿದೆ. ತಂದೆ ಅಂತರ್ಯಾಮಿ ಅಲ್ಲ ಎಂದು. ತಂದೆ ಎಲ್ಲರ ಅಂತರಾಳವನ್ನು ತಿಳಿಯುವ ಅವಶ್ಯಕತೆಯೇ ಇಲ್ಲ. ಅವರಂತೂ ಥಾಟ್ ರೀಡರ್ ಆಗಿದ್ದಾರೆ. ಅವರೂ ಸಹ ಈ ವಿದ್ಯೆಯನ್ನು ಕಲಿಯುತ್ತಾರೆ. ಇಲ್ಲಿ ಆ ವಿಚಾರವೇ ಇಲ್ಲ. ತಂದೆ ಬರುತ್ತಾರೆ, ತಂದೆ ಮತ್ತು ಮಕ್ಕಳೇ ಈ ಎಲ್ಲ ಪಾತ್ರವನ್ನು ಅಭಿನಯಿಸುತ್ತಾರೆ. ತಂದೆಗೆ ತಿಳಿದಿದೆ ಸೃಷ್ಟಿಯ ಚಕ್ರ ಹೇಗೆ ತಿರುಗುತ್ತದೆ ಎಂದು. ಅದರಲ್ಲಿ ಮಕ್ಕಳು ಹೇಗೆ ಪಾತ್ರವನ್ನು ಅಭಿನಯಿಸುತ್ತಾರೆ. ಅವರು ಪ್ರತಿಯೊಬ್ಬರ ಅಂತರಾಳವನ್ನು ತಿಳಿದಿದ್ದಾರೆ ಎಂದಲ್ಲ. ಇದನ್ನಂತೂ ರಾತ್ರಿಗೂ ತಿಳಿಸಿಕೊಡಲಾಗಿದೆ. ಪ್ರತಿಯೊಬ್ಬರ ಒಳಗಡೆ ಅಂತೂ ವಿಕಾರವೇ ಇದೆ. ಬಹಳ ಕೊಳಕು ಮನುಷ್ಯರಾಗಿದ್ದಾರೆ. ತಂದೆ ಬಂದು ಸುಂದರ ಹೂವನ್ನಾಗಿ ಮಾಡುತ್ತಾರೆ. ಈ ತಂದೆಯ ಪ್ರೀತಿ ನೀವು ಮಕ್ಕಳಿಗೆ ಒಂದೇ ಬಾರಿ ಸಿಗುತ್ತದೆ. ಅದು ನಂತರ ಅವಿನಾಶಿಯಾಗುತ್ತದೆ. ಅಲ್ಲಿ ನೀವು ಪರಸ್ಪರ ಬಹಳ ಪ್ರೀತಿ ಮಾಡುತ್ತೀರಿ. ಈಗ ನೀವು ಮೋಹಜೀತರಾಗುತ್ತಿದ್ದೀರಿ. ಸತ್ಯಯುಗಿ ರಾಜ್ಯಕ್ಕೆ ಮೋಹಜಿತ್ ರಾಜ, ರಾಣಿ ಹಾಗೂ ಪ್ರಜೆಯ ರಾಜ್ಯ ಎನ್ನುತ್ತಾರೆ. ಅಲ್ಲಿ ಎಂದಿಗೂ ಯಾರೂ ಅಳುವುದಿಲ್ಲ, ದುಃಖದ ಹೆಸರು ಇಲ್ಲ. ನೀವು ಮಕ್ಕಳು ತಿಳಿದಿದ್ದೀರಿ. ನಿಜವಾಗಿಯೂ ಭಾರತದಲ್ಲಿ ಆರೋಗ್ಯ, ಐಶ್ವರ್ಯ ಹಾಗೂ ಸಂತೋಷ ಇತ್ತು. ಈಗ ಇಲ್ಲ. ಏಕೆಂದರೆ ಈಗ ರಾವಣ ರಾಜ್ಯ ಇದೆ. ಇದರಲ್ಲಿ ಎಲ್ಲರೂ ದುಃಖವನ್ನು ಭೋಗಿಸುತ್ತಾರೆ. ನಂತರ ತಂದೆಯನ್ನು ನೆನಪು ಮಾಡುತ್ತಾರೆ. ಬಂದು ಸುಖ ಶಾಂತಿ ಕೊಡು, ದಯೆ ಮಾಡು ಎಂದು. ಪಾರಲೌಕಿಕ ತಂದೆ ದಯಾಹೃದಯಿ ಆಗಿದ್ದಾರೆ. ರಾವಣ ದಯಾಹೀನ ಆಗಿದ್ದಾನೆ. ದುಃಖದ ದಾರಿಯನ್ನು ತಿಳಿಸುವವನು. ಎಲ್ಲ ಮನುಷ್ಯರು ದುಃಖದ ದಾರಿಯಲ್ಲಿ ನಡೆಯುತ್ತಾರೆ. ಎಲ್ಲದಕ್ಕಿಂತ ಅತಿ ಹೆಚ್ಚು ದುಃಖ ಕೊಡುವಂಥದ್ದು ಕಾಮ ವಿಕಾರ ಆಗಿದೆ. ಆದ್ದರಿಂದ ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಕಾಮವಿಕಾರದ ಮೇಲೆ ಜಯಗಳಿಸಿ ಆಗ ಜಗಜ್ಜೀತರಾಗುತ್ತೀರಿ.
ಈ ಲಕ್ಷ್ಮೀನಾರಾಯಣರಿಗೆ ಜಗಜ್ಜೀತರು ಎನ್ನುತ್ತಾರೆ ತಾನೇ. ನಿಮ್ಮ ಮುಂದೆ ಗುರಿ ಉದ್ದೇಶ ನಿಂತಿದೆ. ಮಂದಿರಗಳಿಗೆ ಬಲೆ ಹೋಗುತ್ತಾರೆ, ಆದರೆ ಅವರ ಜೀವನ ಚರಿತ್ರೆ ಯಾವುದನ್ನೂ ತಿಳಿದಿಲ್ಲ. ಗೊಂಬೆಗಳ ಪೂಜೆ ನಡೆದಂತೆ ದೇವಿಯರ ಪೂಜೆ ಮಾಡುತ್ತಾರೆ. ಮೂರ್ತಿ ಮಾಡಿ ಚೆನ್ನಾಗಿ ಶೃಂಗಾರ ಮಾಡಿ ನೈವೇದ್ಯ ಇತ್ಯಾದಿಯನ್ನಿಡುತ್ತಾರೆ. ಆದರೆ ಆ ದೇವಿಯರಂತೂ ಏನನ್ನೂ ಸ್ವೀಕರಿಸುವುದಿಲ್ಲ. ಬ್ರಾಹ್ಮಣ ಜನರು ತಿನ್ನುತ್ತಾರೆ. ಮೂರ್ತಿಯನ್ನು ರಚಿಸಿ ನಂತರ ಪಾಲನೆ ಮಾಡಿ ವಿನಾಶ ಮಾಡಿಬಿಡುತ್ತಾರೆ. ಇದಕ್ಕೆ ಅಂಧಶ್ರದ್ಧೆ ಎನ್ನುತ್ತಾರೆ. ಸತ್ಯುಗದಲ್ಲಿ ಈ ವಿಚಾರಗಳು ಇರುವುದಿಲ್ಲ. ಈ ಎಲ್ಲ ಸಂಪ್ರದಾಯ ಕಲಿಯುಗದಲ್ಲಿ ಬಂದಿದೆ. ನೀವು ಮೊಟ್ಟಮೊದಲು ಒಬ್ಬ ಶಿವಬಾಬನ ಪೂಜೆ ಮಾಡುತ್ತೀರಿ. ಅದಕ್ಕೆ ಅವ್ಯಭಿಚಾರಿ ರೈಟಿಯಸ್ ಪೂಜೆ ಎನ್ನುತ್ತಾರೆ. ನಂತರ ಅವ್ಯಭಿಚಾರಿ ಪೂಜೆ ನಡೆಯುತ್ತದೆ. ಬಾಬಾ ಎಂಬ ಶಬ್ದ ಹೇಳುವುದರಿಂದಲೇ ಪರಿವಾರದ ಸುಗಂಧ ಬರುತ್ತದೆ. ನೀವು ಸಹ ಹೇಳುತ್ತೀರಿ, ನೀವು ಮಾತಾಪಿತಾ, ನಾವು ನಿಮ್ಮ ಮಕ್ಕಳು. ನಿಮ್ಮ ಈ ಜ್ಞಾನ ಕೊಡುವ ಕೃಪೆಯಿಂದ ನಮಗೆ ಅಪಾರ ಸುಖ ಸಿಗುತ್ತದೆ. ಬುದ್ಧಿಯಲ್ಲಿ ನೆನಪಿದೆ, ಮೊಟ್ಟಮೊದಲು ನಾವು ಮೂಲವತನದಲ್ಲಿದ್ದೆವು. ಅಲ್ಲಿಂದ ಇಲ್ಲಿ ಶರೀರ ತೆಗೆದುಕೊಂಡು ಪಾತ್ರ ಅಭಿನಯಿಸಲು ಬರುತ್ತೇವೆ. ಮೊಟ್ಟಮೊದಲು ನಾವು ದೈವಿ ಶರೀರವನ್ನು ತೆಗೆದುಕೊಳ್ಳುತ್ತೇವೆ, ಅಂದರೆ ದೇವತೆ ಎಂದು ಕರೆಸಿಕೊಳ್ಳುತ್ತೇವೆ. ನಂತರ ಕ್ಷತ್ರಿಯ, ವೈಶ್ಯ, ಶೂದ್ರವರ್ಣದಲ್ಲಿ ಬರುತ್ತಾ ಭಿನ್ನ ಭಿನ್ನ ಪಾತ್ರವನ್ನು ಅಭಿನಯಿಸುತ್ತೇವೆ. ಈ ವಿಚಾರಗಳನ್ನು ನೀವು ಮೊದಲು ತಿಳಿದುಕೊಂಡಿರಲಿಲ್ಲ. ಈಗ ಬಾಬಾರವರು ಬಂದು ಆದಿ, ಮಧ್ಯ, ಅಂತ್ಯದ ಜ್ಞಾನವನ್ನು ನೀವು ಮಕ್ಕಳಿಗೆ ಕೊಟ್ಟಿದ್ದಾರೆ. ಈ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆಂದು ತನ್ನದು ಸಹ ಜ್ಞಾನ ಕೊಟ್ಟಿದ್ದಾರೆ. ಇವರು ತನ್ನ 84 ಜನ್ಮಗಳನ್ನು ತಿಳಿದಿರಲಿಲ್ಲ. ನೀವು ಸಹ ತಿಳಿದುಕೊಂಡಿರಲಿಲ್ಲ. ಶ್ಯಾಮ ಸುಂದರನ ರಹಸ್ಯವನ್ನಂತೂ ತಿಳಿಸಿಕೊಡಲಾಗಿದೆ. ಈ ಶ್ರೀಕೃಷ್ಣ ಹೊಸ ಜಗತ್ತಿನ ಮೊದಲ ರಾಜಕುಮಾರ ಹಾಗೂ ರಾಧೆ 2ನೇ ನಂಬರ್ನಲ್ಲಿದ್ದಾರೆ. ಸ್ವಲ್ಪ ವರ್ಷದ ವ್ಯತ್ಯಾಸ ಇದೆ. ಸೃಷ್ಟಿಯ ಆದಿಯಲ್ಲಿ ಇವರಿಗೆ ಮೊದಲ ನಂಬರ್ನಲ್ಲಿದ್ದಾರೆ ಎನ್ನುತ್ತಾರೆ. ಆದ್ದರಿಂದಲೇ ಶ್ರೀಕೃಷ್ಣನನ್ನು ಎಲ್ಲರೂ ಪ್ರೀತಿ ಮಾಡುತ್ತಾರೆ. ಇವರನ್ನೇ ಶ್ಯಾಮಸುಂದರ ಎನ್ನುತ್ತಾರೆ. ಸ್ವರ್ಗದಲ್ಲಂತೂ ಎಲ್ಲರೂ ಸುಂದರವಾಗಿಯೇ ಇದ್ದರು. ಈಗ ಸ್ವರ್ಗ ಎಲ್ಲಿದೆ? ಚಕ್ರ ತಿರುಗುತ್ತಿರುತ್ತದೆ. ಲಂಕೆ, ದ್ವಾರಿಕಾ ಕೆಳಗೆ ಹೊರಟು ಹೋಯಿತು ಎಂಬಂತೆ ಸಮುದ್ರದ ಕೆಳಗೆ ಹೊರಟು ಹೋಗುತ್ತದೆ ಎಂದಲ್ಲ. ಇಲ್ಲ, ಈ ಚಕ್ರ ತಿರುಗುತ್ತದೆ. ಈ ಚಕ್ರವನ್ನು ತಿಳಿಯುವುದರಿಂದ ನೀವು ಚಕ್ರವರ್ತಿ, ಮಹಾರಾಜ, ಮಹಾರಾಣಿ, ವಿಶ್ವದ ಮಾಲೀಕ ಆಗುತ್ತೀರಿ. ಪ್ರಜೆಯಂತೂ ತನ್ನನ್ನು ಮಾಲೀಕ ಎಂದು ತಿಳಿಯುತ್ತಾರಲ್ಲವೇ? ನಮ್ಮ ರಾಜ್ಯವಾಗಿದೆ ಎನ್ನುತ್ತಾರೆ. ಭಾರತವಾಸಿಯರು ನಮ್ಮ ರಾಜ್ಯ ಎನ್ನುತ್ತಾರೆ. ಭಾರತದ ಹೆಸರಿದೆ, ಹಿಂದೂಸ್ತಾನ ಹೆಸರು ತಪ್ಪಾಗಿದೆ. ವಾಸ್ತವದಲ್ಲಿ ಆದಿ ಸನಾತನ ದೇವತಾ ಧರ್ಮವೇ ಇದೆ. ಆದರೆ ಧರ್ಮಭ್ರಷ್ಟ ಕರ್ಮಭ್ರಷ್ಟ ಆಗುವ ಕಾರಣ ತನ್ನನ್ನು ದೇವತೆ ಎಂದು ಹೇಳಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಇದು ಸಹ ಡ್ರಾಮಾದ ನಿಗದಿಯಾಗಿದೆ. ಇಲ್ಲವೆಂದರೆ ತಂದೆ ಹೇಗೆ ಬಂದು ಪುನಃ ದೇವತಾ ಧರ್ಮದ ಸ್ಥಾಪನೆ ಮಾಡುವರು? ಮೊದಲು ನಿಮಗೂ ಸಹ ಈ ಎಲ್ಲ ವಿಚಾರಗಳು ಗೊತ್ತಿರಲಿಲ್ಲ. ಈಗ ತಂದೆ ತಿಳಿಸಿದ್ದಾರೆ. ಇಂತಹ ಮಧುರ ಬಾಬಾರವರನ್ನು ಪುನಃ ನೀವು ಮರೆತು ಹೋಗುತ್ತೀರಿ. ಎಲ್ಲರಿಗಿಂತಲೂ ಮಧುರ ಬಾಬಾ ಆಗಿದ್ದಾರಲ್ಲವೇ? ಉಳಿದಂತೆ ರಾವಣ ರಾಜ್ಯದಲ್ಲಿ ನಿಮಗೆ ಎಲ್ಲರೂ ದುಃಖವನ್ನೇ ಕೊಡುತ್ತಾರಲ್ಲವೇ? ಆದ್ದರಿಂದ ಪಾರಲೌಕಿಕ ತಂದೆಯನ್ನು ನೆನಪು ಮಾಡುತ್ತಾರೆ. ಹೇ ಪ್ರಿಯತಮ, ಯಾವಾಗ ಬಂದು ಪ್ರಿಯತಮೆಯರೊಂದಿಗೆ ಮಿಲನ ಮಾಡುತ್ತೀರಿ ಎಂದು ಅವರ ನೆನಪಿನಲ್ಲಿ ಪ್ರೇಮದ ಕಂಬನಿ ಸುರಿಸುತ್ತಾರೆ. ಏಕೆಂದರೆ ನೀವೆಲ್ಲರೂ ಭಕ್ತನೀಯರಾಗಿದ್ದೀರಿ. ಭಕ್ತನೀಯರ ಪತಿ ಭಗವಂತನಾದರು. ಭಗವಂತ ಬಂದು ಭಕ್ತಿಯ ಫಲ ಕೊಡುತ್ತಾರೆ, ದಾರಿ ತಿಳಿಸುತ್ತಾರೆ ಹಾಗೂ ಇದು 5000 ವರ್ಷದ ಆಟ ಆಗಿದೆ ಎಂದು ತಿಳಿಸುತ್ತಾರೆ. ರಚಯಿತ ಹಾಗೂ ರಚನೆಯ
ಆದಿ ಮಧ್ಯ ಅಂತ್ಯವನ್ನು ಯಾರೊಬ್ಬ ಮನುಷ್ಯ ತಿಳಿದಿಲ್ಲ. ಆತ್ಮೀಯ ತಂದೆ ಹಾಗೂ ಆತ್ಮೀಯ ಮಕ್ಕಳೇ ತಿಳಿದಿದ್ದಾರೆ. ಯಾವುದೇ ಮನುಷ್ಯ ತಿಳಿದಿಲ್ಲ. ದೇವತೆಯರು ಸಹ ತಿಳಿದಿಲ್ಲ. ಇದನ್ನು ಆತ್ಮೀಯ ತಂದೆನೇ ತಿಳಿದಿದ್ದಾರೆ. ಅವರು ತನ್ನ ಮಕ್ಕಳಿಗೆ ತಿಳಿಸುತ್ತಾರೆ. ಬೇರೆ ಯಾವುದೇ ದೇಹಧಾರಿಯ ಬಳಿ ಈ ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇರುವುದಕ್ಕೆ ಸಾಧ್ಯವಿಲ್ಲ. ಈ ಜ್ಞಾನ ಆತ್ಮೀಯ ತಂದೆಯ ಬಳಿಯಲ್ಲಿಯೇ ಇರುತ್ತದೆ. ಅವರಿಗಷ್ಟೇ ಜ್ಞಾನ ಜ್ಞಾನೇಶ್ವರ ಎನ್ನುತ್ತಾರೆ. ಜ್ಞಾನ ಜ್ಞಾನೇಶ್ವರ ರಾಜರಾಜೇಶ್ವರ ಆಗಲು ನಿಮಗೆ ಜ್ಞಾನ ಕೊಡುತ್ತಾರೆ. ಆದ್ದರಿಂದ ಇದಕ್ಕೆ ರಾಜಯೋಗ ಎನ್ನುತ್ತಾರೆ. ಉಳಿದಂತೆ ಅದೆಲ್ಲ ಹಠಯೋಗ ಆಗಿದೆ. ಹಠಯೋಗಿಗಳದ್ದು ಸಹ ಬಹಳ ಚಿತ್ರ ಇದೆ. ಸನ್ಯಾಸಿಯರು ಯಾವಾಗ ಬರುತ್ತಾರೆ, ಅವರು ಬಂದು ನಂತರದಲ್ಲಿ ಹಠಯೋಗವನ್ನು ಕಲಿಸುತ್ತಾರೆ. ಯಾವಾಗ ಬಹಳ ವೃದ್ಧಿ ಆಗುತ್ತಾರೆ ಆಗ ಹಠಯೋಗ ಇತ್ಯಾದಿಯನ್ನು ಕಲಿಸುತ್ತಾರೆ. ತಂದೆ ತಿಳಿಸಿದ್ದಾರೆ, ನಾನು ಸಂಗಮದಲ್ಲಿಯೇ ಬರುತ್ತೇನೆ. ಬಂದು ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತೇನೆ. ಸ್ಥಾಪನೆ ಇಲ್ಲಿ ಮಾಡುತ್ತೇನೆ, ಸತ್ಯುಗದಲ್ಲಿ ಅಲ್ಲ. ಸತ್ಯುಗ ಇತ್ಯಾದಿಯಲ್ಲಂತೂ ರಾಜ್ಯಭಾರ ಇದೆ. ಅಂದ ಮೇಲೆ ಖಂಡಿತ ಸಂಗಮದಲ್ಲಿ ಸ್ಥಾಪನೆ ಆಗುತ್ತದೆ. ಇಲ್ಲಿ ಕಲಿಯುಗದಲ್ಲಿ ಎಲ್ಲರೂ ಪೂಜಾರಿಯಾಗಿದ್ದಾರೆ, ಸತ್ಯುಗದಲ್ಲಿ ಪೂಜ್ಯರಾಗಿದ್ದಾರೆ. ಅಂದ ಮೇಲೆ ತಂದೆ ಪೂಜ್ಯ ಮಾಡಲು ಬರುತ್ತಾರೆ. ಪೂಜಾರಿ ಮಾಡುವಂಥವನು ರಾವಣನಾಗಿದ್ದಾನೆ. ಇದೆಲ್ಲವನ್ನು ತಿಳಿಯಬೇಕಲ್ಲವೇ? ಇದು ಶ್ರೇಷ್ಠಾತಿ ಶ್ರೇಷ್ಠ ವಿದ್ಯೆಯಾಗಿದೆ. ಈ ಶಿಕ್ಷಕನನ್ನು ಯಾರೂ ತಿಳಿದಿಲ್ಲ. ಅವರು ಸುಪ್ರೀಂ ತಂದೆನೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ, ಸದ್ಗುರುನೂ ಆಗಿದ್ದಾರೆ. ಇದನ್ನು ಯಾರೂ ತಿಳಿದಿಲ್ಲ. ತಂದೆಯೇ ಬಂದು ತನ್ನ ಪೂರ್ಣ ಪರಿಚಯ ಕೊಡುತ್ತಾರೆ. ಮಕ್ಕಳಿಗೆ ಸ್ವಯಂ ಓದಿಸಿ ನಂತರ ಜೊತೆಯಲ್ಲಿ ಕರೆದೊಯ್ಯುತ್ತಾರೆ. ಪಾರಲೌಕಿಕ ತಂದೆಯ ಪ್ರೀತಿ ಸಿಗುತ್ತದೆ. ಅಂದಮೇಲೆ ಬೇರೆ ಯಾವುದೇ ಪ್ರೀತಿ ಇಷ್ಟ ಆಗುವುದಿಲ್ಲ. ಈ ಸಮಯ ಇರುವುದೇ ಸುಳ್ಳಿನ ಖಂಡ, ಸುಳ್ಳಿನ ಮಾಯೆ, ಸುಳ್ಳಿನ ಕಾಯೆ. ಭಾರತ ಈಗ ಸುಳ್ಳಿನ ಖಂಡ ಆಗಿದೆ. ನಂತರ ಸತ್ಯುಗದಲ್ಲಿ ಸತ್ಯ ಖಂಡ ಇರುತ್ತದೆ. ಭಾರತ ಎಂದಿಗೂ ವಿನಾಶ ಹೊಂದುವುದಿಲ್ಲ. ಇದು ಎಲ್ಲದಕ್ಕಿಂತ ದೊಡ್ಡ ತೀರ್ಥಸ್ಥಾನ ಆಗಿದೆ. ಇಲ್ಲಿ ಪಾರಲೌಕಿಕ ತಂದೆ ಮಕ್ಕಳಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಹಾಗೂ ಸರ್ವರ ಸದ್ಗತಿ ಮಾಡುತ್ತಾರೆ. ಇದು ಬಹಳ ದೊಡ್ಡ ತೀರ್ಥಸ್ಥಾನ ಆಗಿದೆ. ಭಾರತದ ಮಹಿಮೆ ಅಪರಂ ಅಪಾರ ಆಗಿದೆ. ಆದರೆ ಇದನ್ನು ಸಹ ನೀವು ತಿಳಿಯಲು ಸಾಧ್ಯವಿದೆ. ಭಾರತ ವಂಡರ್ ಆಫ್ ವರ್ಲ್ಡ್ ಆಗಿದೆ. ಅದು ಮಾಯೆಯ 7 ಅದ್ಭುತ ಆಗಿದೆ. ಈಶ್ವರನ ಅದ್ಭುತ ಒಂದೇ ಇದೆ. ತಂದೆ ಒಬ್ಬರು, ಅವರ ವಂಡರ್ಫುಲ್ ಸ್ವರ್ಗ ಸಹ ಒಂದು ಇದೆ. ಅದನ್ನೇ ಹೆವೆನ್, ಪ್ಯಾರಡೈಸ್ ಎನ್ನುತ್ತಾರೆ. ಸತ್ಯ ಸತ್ಯ ಹೆಸರು ಒಂದೇ ಇದೆ, ಸ್ವರ್ಗ. ಇದು ನರಕ ಆಗಿದೆ. ಆಲ್ರೌಂಡ್ ಚಕ್ರವನ್ನು ನೀವು ಬ್ರಾಹ್ಮಣರೇ ಸುತ್ತುತ್ತೀರಿ. ನಾವೇ ಬ್ರಾಹ್ಮಣರು, ನಂತರ ದೇವತೆ ಇತ್ಯಾದಿ. ಏರುವ ಕಲೆ, ಇಳಿಯುವ ಕಲೆ. ಏರುವ ಕಲೆಯಿಂದ ಸರ್ವರ ಒಳಿತು. ವಿಶ್ವದಲ್ಲಿ ಶಾಂತಿ ಇರಲಿ, ಸುಖ ಇರಲಿ ಎಂದು ಭಾರತವಾಸಿಯರೇ ಬಯಸುತ್ತಾರೆ. ಸ್ವರ್ಗದಲ್ಲಂತೂ ಇರುವುದೇ ಸುಖ. ದುಃಖದ ಹೆಸರು ಇಲ್ಲ. ಅದಕ್ಕೆ ಈಶ್ವರ ರಾಜ್ಯ ಎನ್ನಲಾಗುತ್ತದೆ. ಸತ್ಯುಗದಲ್ಲಿ ಸೂರ್ಯವಂಶಿ, ನಂತರ 2ನೇ ಗ್ರೇಡ್ನಲ್ಲಿ ಚಂದ್ರವಂಶಿ ಇದ್ದಾರೆ. ನೀವು ಆಸ್ತಿಕರಾಗಿದ್ದೀರಿ, ಅವರು ನಾಸ್ತಿಕರಾಗಿದ್ದಾರೆ. ನೀವು ಧಣಿಯ ಮಕ್ಕಳು, ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುವ ಪುರುಷಾರ್ಥ ಮಾಡುತ್ತೀರಿ. ಮಾಯೆಯ ಜೊತೆಗೆ ನಿಮ್ಮದು ಗುಪ್ತ ಯುದ್ಧ ನಡೆಯುತ್ತದೆ. ತಂದೆ ರಾತ್ರಿ ಬರುತ್ತಾರೆ. ಶಿವರಾತ್ರಿ ಇದೆ ಅಲ್ಲವೇ? ಆದರೆ ಶಿವನ ರಾತ್ರಿಯ ಅರ್ಥವನ್ನು ತಿಳಿದಿಲ್ಲ. ಬ್ರಹ್ಮನ ರಾತ್ರಿ ಪೂರ್ಣ ಆಗುತ್ತದೆ, ಹಗಲು ಶುರುವಾಗುತ್ತದೆ. ಅವರು ಶ್ರೀಕೃಷ್ಣ ಭಗವಾನ್ ವಾಚ ಎನ್ನುತ್ತಾರೆ. ಇದಂತೂ ಶಿವ ಭಗವಾನ್ ವಾಚ ಆಗಿದೆ. ಈಗ ಯಾವುದು ಸರಿ?
ಶ್ರೀಕೃಷ್ಣನಂತೂ ಪೂರ್ಣ 84 ಜನ್ಮವನ್ನು ತೆಗೆದುಕೊಳ್ಳುತ್ತಾನೆ. ತಂದೆ ಹೇಳುತ್ತಾರೆ, ನಾನು ಸಾಧಾರಣ ವೃದ್ಧನ ತನುವಿನಲ್ಲಿ ಬರುತ್ತೇನೆ. ಇವರೂ ಸಹ ತನ್ನ ಜನ್ಮಗಳನ್ನು ತಿಳಿದಿಲ್ಲ. ಬಹಳ ಜನ್ಮಗಳ ಅಂತ್ಯದಲ್ಲಿ ಯಾವಾಗ ಪತಿತರಾಗುತ್ತಾರೆ, ಆಗ ಪತಿತ ಸೃಷ್ಟಿ, ಪತಿತ ರಾಜ್ಯದಲ್ಲಿ ಬರುತ್ತೇನೆ. ಪತಿತ ಜಗತ್ತಿನಲ್ಲಿ ಅನೇಕ ರಾಜ್ಯ, ಪಾವನ ಜಗತ್ತಿನಲ್ಲಿ ಒಂದು ರಾಜ್ಯ ಇರುತ್ತದೆ. ಲೆಕ್ಕ ಇದೆ ಅಲ್ಲವೇ? ಭಕ್ತಿ ಮಾರ್ಗದಲ್ಲಿ ಯಾವಾಗ ಬಹಳ ನವವಿಧ ಭಕ್ತಿ ಮಾಡುತ್ತಾರೆ, ಕತ್ತು ಕತ್ತರಿಸಲು ಬರುತ್ತಿದ್ದಂತೆ ಅವರ ಮನೋಕಾಮನೆ ಪೂರ್ಣವಾಗುತ್ತದೆ. ಬಾಕಿ ಅದರಲ್ಲಿ ಏನೂ ಇಲ್ಲ. ಅದಕ್ಕೆ ನವವಿಧ ಭಕ್ತಿ ಎನ್ನುತ್ತಾರೆ. ಎಂದಿನಿಂದ ರಾವಣ ರಾಜ್ಯ ಶುರುವಾಗುತ್ತದೆ, ಅಂದಿನಿಂದ ಭಕ್ತಿಯ ಕರ್ಮಕಾಂಡದ ವಿಚಾರಗಳು ಮನುಷ್ಯ ಓದುತ್ತಾ ಓದುತ್ತಾ ಕೆಳಗೆ ಬಂದು ಬಿಡುತ್ತಾನೆ. ವ್ಯಾಸ ಭಗವಂತ ಶಾಸ್ತ್ರ ಬರೆದಿದ್ದಾರೆಂದು ಹೇಳುತ್ತಾರೆ. ಏನೇನನ್ನು ಕುಳಿತು ಬರೆದಿದ್ದಾರೆ? ಭಕ್ತಿ ಮತ್ತು ಜ್ಞಾನದ ರಹಸ್ಯವನ್ನು ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಏಣಿ ಮತ್ತು ವೃಕ್ಷದಲ್ಲಿ ಇದೆಲ್ಲವನ್ನು ತಿಳಿಸಬೇಕು. ಅದರಲ್ಲಿ 84 ಜನ್ಮವನ್ನು ಸಹ ತೋರಿಸಿದ್ದಾರೆ. ಎಲ್ಲರಂತೂ 84 ಜನ್ಮವನ್ನು ತೆಗೆದುಕೊಳ್ಳುವುದಿಲ್ಲ. ಯಾರು ಶುರುವಿನಲ್ಲಿ ಬಂದಿರುತ್ತಾರೆಯೋ ಅವರೇ ಪೂರ್ಣ 84 ಜನ್ಮ ತೆಗೆದುಕೊಳ್ಳುತ್ತಾರೆ. ಈ ಜ್ಞಾನ ನಿಮಗೆ ಈಗಲೇ ಸಿಗುತ್ತದೆ. ನಂತರ ಸಂಪಾದನೆಗೆ ಮೂಲ ಆಧಾರವಾಗುತ್ತದೆ. 21 ಜನ್ಮ ಯಾವುದೇ ಅಪ್ರಾಪ್ತ ವಸ್ತು ಇರುವುದಿಲ್ಲ. ಅದನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ಪುರುಷಾರ್ಥ ಮಾಡಬೇಕಾಗುತ್ತದೆ. ಅದಕ್ಕೆ ತಂದೆಯ ಒಂದೇ ಸ್ವರ್ಗ, ವಂಡರ್ ಆಫ್ ದಿ ವರ್ಲ್ಡ್ ಎನ್ನುತ್ತಾರೆ. ಹೆಸರೇ ಪ್ಯಾರಡೈಸ್ ಎಂದಾಗಿದೆ. ತಂದೆ ಅದರ ಮಾಲೀಕ ಮಾಡುತ್ತಾರೆ. ಅವರಂತೂ ಕೇವಲ ವಂಡರ್ಸ್ ತೋರಿಸುತ್ತಾರೆ. ಆದರೆ ನಿಮ್ಮನ್ನಂತೂ ತಂದೆ ಅದರ ಮಾಲೀಕ ಮಾಡುತ್ತಾರೆ. ಆದ್ದರಿಂದ ಈಗ ತಂದೆ ಹೇಳುತ್ತಾರೆ, ನಿರಂತರ ನನ್ನನ್ನು ನೆನಪು ಮಾಡಿ, ಸ್ಮರಿಸಿ ಸ್ಮರಿಸಿ ಸುಖ ಹೊಂದಿ. ತನುವಿನ ಎಲ್ಲ ಕಲಹ ಕ್ಲೇಶ ಅಳಿಸಿ ಹೋಗುತ್ತದೆ. ಜೀವನ್ಮುಕ್ತಿಯ ಪದವಿಯನ್ನು ಪಡೆಯಿರಿ. ಪವಿತ್ರರಾಗಲು ನೆನಪಿನ ಯಾತ್ರೆ ಬಹಳ ಅತ್ಯವಶ್ಯಕವಾಗಿದೆ. ಮನ್ಮನಾಭವ, ನಂತರ ಅಂತಮತಿ ಗತಿಯಾಗುತ್ತದೆ. ಶಾಂತಿಧಾಮಕ್ಕೆ ಗತಿ ಎನ್ನುತ್ತಾರೆ. ಇಲ್ಲಿ ಸದ್ಗತಿ ಇರುತ್ತದೆ. ಸದ್ಗತಿಯ ವಿರುದ್ಧವಾಗಿ ದುರ್ಗತಿ ಇದೆ. ಈಗ ನೀವು ತಂದೆಯನ್ನು ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ. ನಿಮಗೆ ತಂದೆಯ ಪ್ರೀತಿ ಸಿಗುತ್ತದೆ. ತಂದೆ ದೃಷ್ಟಿಯಿಂದ ಸಂತೃಪ್ತಿಪಡಿಸುತ್ತಾರೆ. ಸನ್ಮುಖದಲ್ಲಿ ಬರುವುದರಿಂದಲೇ ಜ್ಞಾನವನ್ನು ತಿಳಿಸುತ್ತಾರಲ್ಲವೇ? ಇದರಲ್ಲಿ ಪ್ರೇರಣೆಯದ್ದಂತೂ ಯಾವುದೇ ವಿಚಾರವೇ ಇಲ್ಲ. ತಂದೆ ನಿರ್ದೇಶನ ಕೊಡುತ್ತಾರೆ. ಈ ರೀತಿ ನೆನಪು ಮಾಡುವುದರಿಂದ ಶಕ್ತಿ ಸಿಗುತ್ತದೆ. ಹೇಗೆ ಬ್ಯಾಟರಿ ಚಾರ್ಜ್ ಇರುತ್ತದಲ್ಲವೇ? ಇದು ಮೋಟರ್ ಆಗಿದೆ. ಇದರ ಬ್ಯಾಟರಿ ಡಲ್ ಆಗಿ ಹೋಗಿದೆ. ಈಗ ಸರ್ವಶಕ್ತಿವಂತ ತಂದೆಯ ಜೊತೆ ಬುದ್ಧಿಯೋಗ ಬೆಳೆಸುವುದರಿಂದ ನಂತರ ನೀವು ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತೀರಿ. ಬ್ಯಾಟರಿ ಚಾರ್ಜ್ ಆಗುತ್ತದೆ. ತಂದೆಯ ಬಂದು ಎಲ್ಲರ ಬ್ಯಾಟರಿ ಚಾರ್ಜ್ ಮಾಡುತ್ತಾರೆ. ಸರ್ವಶಕ್ತಿವಂತ ತಂದೆನೇ ಆಗಿದ್ದಾರೆ. ಈ ಸಿಹಿ ಸಿಹಿಯಾದ ಮಾತುಗಳನ್ನು ತಂದೆನೇ ತಿಳಿಸುತ್ತಾರೆ. ಆ ಭಕ್ತಿಯ ಶಾಸ್ತ್ರವನ್ನಂತೂ ಜನ್ಮ ಜನ್ಮಾಂತರ ಓದುತ್ತಾ ಬಂದಿದ್ದೀರಿ. ಈಗ ತಂದೆ ಎಲ್ಲ ಧರ್ಮದವರಿಗಾಗಿ ಒಂದೇ ಮಾತನ್ನು ತಿಳಿಸುತ್ತಾರೆ. ಹೇಳುತ್ತಾರೆ, ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಆಗ ನಿಮ್ಮ ಪಾಪ ತುಂಡಾಗುತ್ತದೆ. ಈಗ ನೆನಪು ಮಾಡುವುದು ನೀವು ಮಕ್ಕಳ ಕೆಲಸ ಆಗಿದೆ. ಇದರಲ್ಲಿ ತಬ್ಬಿಬ್ಬಾಗುವ ವಿಚಾರವೇ ಇಲ್ಲ. ಪತಿತ ಪಾವನ ಒಬ್ಬ ತಂದೆನೇ ಆಗಿದ್ದಾರೆ. ನಂತರ ಪಾವನರಾಗಿ ಎಲ್ಲರೂ ಮನೆಗೆ ಹೊರಟು ಹೋಗುತ್ತಾರೆ. ಎಲ್ಲರಿಗಾಗಿ ಇದು ಜ್ಞಾನ ಆಗಿದೆ. ಇದು ಸಹಜ ರಾಜಯೋಗ ಮತ್ತು ಸಹಜ ಜ್ಞಾನ ಆಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ.
ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರಾಂ. ಸರ್ವಶಕ್ತಿವಂತ ತಂದೆಯೊಂದಿಗೆ ತನ್ನ ಬುದ್ಧಿಯೋಗವನ್ನು ಬೆಳೆಸಿ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳಬೇಕು. ಆತ್ಮನನ್ನು ಸತೋಪ್ರದಾನ ಮಾಡಿಕೊಳ್ಳಬೇಕು. ನೆನಪಿನ ಯಾತ್ರೆಯಲ್ಲಿ ಎಂದಿಗೂ ತಬ್ಬಿಬ್ಬಾಗಬಾರದು. 2. ವಿದ್ಯೆಯನ್ನು ಓದಿ ತನ್ನ ಮೇಲೆ ತಾನೇ ಕೃಪೆ ಮಾಡಿಕೊಳ್ಳಬೇಕು. ತಂದೆ ಸಮಾನ ಪ್ರೀತಿಯ ಸಾಗರರಾಗಬೇಕು. ಹೇಗೆ ತಂದೆಯ ಪ್ರೀತಿ ಅವಿನಾಶಿಯಾಗಿದೆ, ಅದೇ ರೀತಿ ಎಲ್ಲರೊಂದಿಗೆ ಅವಿನಾಶಿ ಸತ್ಯ ಪ್ರೀತಿಯನ್ನಿಟ್ಟುಕೊಳ್ಳಬೇಕು. ಮೋಹಜೀತರಾಗಬೇಕು. ವರದಾನ: ಅನುಭೂತಿಯ ಶಕ್ತಿಯ ಮೂಲಕ ಮಧುರತೆಯ ಅನುಭವ ಮಾಡುವಂತಹ ಸದಾ ಶಕ್ತಿಶಾಲಿ ಆತ್ಮ ಆಗಿರಿ. ಅನುಭೂತಿಯ ಶಕ್ತಿಯ ಮೂಲಕ ಮಧುರತೆಯ ಅನುಭವ ಮಾಡುವಂತಹ ಸದಾ ಶಕ್ತಿಶಾಲಿ ಆತ್ಮ ಆಗಿರಿ. ಈ ಅನುಭೂತಿಯ ಶಕ್ತಿ ಬಹಳ ಮಧುರವಾದ ಅನುಭವ ಮಾಡಿಸುತ್ತದೆ. ಕೆಲವೊಮ್ಮೆ ತನ್ನನ್ನು ತಂದೆಯ ಕಣ್ಮಣಿ ಆತ್ಮ, ಅಂದರೆ ನಯನಗಳಲ್ಲಿ ಸಮಾವೇಶ ಆಗಿರುವ ಶ್ರೇಷ್ಠ ಬಿಂದು ಎಂದು ಅನುಭವ ಮಾಡಿ. ಕೆಲವೊಮ್ಮೆ ಮಸ್ತಕದಲ್ಲಿ ಹೊಳೆಯುತ್ತಿರುವ ಮಸ್ತಕಮಣಿ, ಕೆಲವೊಮ್ಮೆ ತನ್ನನ್ನು ಬ್ರಹ್ಮ ತಂದೆಯ ಸಹಯೋಗಿ, ಬಲಭುಜ, ಬ್ರಹ್ಮನ ಬಾಹುಗಳೆಂದು ಅನುಭವ ಮಾಡಿ. ಕೆಲವೊಮ್ಮೆ ಅವ್ಯಕ್ತ ಫರಿಸ್ತಾ ಸ್ವರೂಪ ಎಂದು ಅನುಭವ ಮಾಡಿ. ಈ ಅನುಭೂತಿಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ. ಆಗ ಶಕ್ತಿಶಾಲಿ ಆಗುತ್ತೀರಿ. ನಂತರ ಚಿಕ್ಕದಾದ ಕಲೆ ಸಹ ಸ್ಪಷ್ಟವಾಗಿ ಕಾಣಿಸುತ್ತದೆ ಹಾಗೂ ಅದನ್ನು ಪರಿವರ್ತನೆ ಮಾಡಿಕೊಳ್ಳುತ್ತೀರಿ. ಸ್ಲೋಗನ್: ಸರ್ವರ ಹೃದಯದ ಆಶೀರ್ವಾದಗಳನ್ನು ತೆಗೆದುಕೊಳ್ಳುತ್ತಾ ಸಾಗಿ. ಆಗ ನಿಮ್ಮ ಪುರುಷಾರ್ಥ ಸಹಜವಾಗುತ್ತದೆ. ಸರ್ವರ ಹೃದಯದ ಆಶೀರ್ವಾದಗಳನ್ನು ತೆಗೆದುಕೊಳ್ಳುತ್ತಾ ಸಾಗಿ. ಆಗ ನಿಮ್ಮ ಪುರುಷಾರ್ಥ ಸಹಜವಾಗುತ್ತದೆ. ಓಂ ಶಾಂತಿ.